I want 100K notes. ವೆಲ್ಕಮ್ ಬ್ಯಾಕ್ ಎವ್ರಿವನ್. ನಾವಿವಾಗ ಕೂಟದಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡಕ್ ಬಂದಿದ್ದೀವಿ. ನಾನು ಮೊದಲೇ ಹೇಳ್ದಂಗೆ ನಾವು $US ಕ್ಯಾರಿ ಮಾಡಿದ್ವಿ ಬಾಲಿಗೆ. ಇವಾಗ $100 ಎಕ್ಸ್ಚೇಂಜ್ ಮಾಡಿಸ್ತಾ ಇದೀವಿ. $100 INR ಅಲ್ಲಿ ಬಂದು 8,000 rupees ಆಗುತ್ತೆ. ನಿಮಗೆ 8,000 rupees INR ಗೆ ಯು ವಿಲ್ ಗೆಟ್ 1.5 million IDR ಪ್ಲಸ್ 12,500 IDR. ಸೊ 12,500 IDR ಅಂದ್ರೆ ನಿಮಗೆ ಹತ್ತತ್ರ $66 ಆಗುತ್ತೆ. ನೀವು ಏರ್ಪೋರ್ಟ್ ಅಲ್ಲಿ ಕೂಡ ಮನಿ ಎಕ್ಸ್ಚೇಂಜ್ ಮಾಡ್ಕೋಬಹುದು, ಬಟ್ ಅಲ್ಲಿ ತುಂಬಾ ಕಾಸ್ಟ್ಲಿ ಬೀಳುತ್ತೆ. ಅದಕ್ಕೆ ನಾವು ಕೂಟಾಗ್ ಬಂದು ಇಲ್ಲೇ ಲೋಕಲ್ ಸಿಟಿ ಮಾರ್ಟ್ ಇರತ್ತಲ್ಲ, ಅಲ್ಲಿ ಬಂದು ಮನಿ ಎಕ್ಸ್ಚೇಂಜ್ ಮಾಡ್ಕೋತಿದೀವಿ. ಅಂಡ್ ಎಲ್ಲ ಮುಗಿದ್ಮೇಲೆ ಈ ತರ ಒಂದು ರಿಸಿಪ್ಟ್ ಕೊಡ್ತಾರೆ, ಅದಕ್ಕೆ ಸೈನ್ ಹಾಕಿ ನಿಮ್ಮ ಹತ್ರನೇ ಇಟ್ಕೋಬೇಕು ಆ ರಿಸಿಪ್ಟ್ ನ. ಮನಿ ಎಕ್ಸ್ಚೇಂಜ್ ಎಲ್ಲ ಮುಗಿಯೋಷ್ಟ್ರಲ್ಲಿ ತುಂಬಾ ಲೇಟ್ ಆಗ್ಬಿಟ್ಟಿತ್ತು. ಹಾಗೆ ಕೂಟಾದ ನೈಟ್ ಲೈಫ್ ಎಕ್ಸ್ಪ್ಲೋರ್ ಮಾಡಿ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ವಿ ಥಾಟ್ ಆಫ್ ಗೋಯಿಂಗ್ ಬ್ಯಾಕ್ ಟು ರೂಮ್. ಹೀಗೆ ಹುಡುಕ್ತಾ ವಿ ಫೌಂಡ್ ಒನ್ ಪ್ಲೇಸ್. ಈ ರೆಸ್ಟೋರೆಂಟ್ ಅಲ್ಲಿ ನಾವು ನಾಸಿ ಗೊರೆಂಗ್, ಮೀ ಗೊರೆಂಗ್ ಹಾಗೆ ಲೆಮನ್ ಜ್ಯೂಸ್ ಆರ್ಡರ್ ಮಾಡಿದ್ವಿ. ನಾಸಿ ಗೊರೆಂಗ್ ಮತ್ತು ಮೀ ಗೊರೆಂಗ್ ಬಂದು ಬಾಲಿದು ಲೋಕಲ್ ಫುಡ್, ಇಟ್ಸ್ ಅಥೆಂಟಿಕ್ ಫುಡ್ ಐ ವುಡ್ ಸೇ. ನಾಸಿ ಗೊರೆಂಗ್ ಅಲ್ಲಿ ಯು ವಿಲ್ ಗೆಟ್ ಅ ಫ್ರೈಡ್ ರೈಸ್, ಪೈನಾಪಲ್ ಫ್ರೈಡ್ ರೈಸ್, ಪಾಪಡ್ ಅಂಡ್ ಸ್ಕ್ರಾಂಬಲ್ಡ್ ಎಗ್ ಅಂಡ್ ಚಿಕನ್ ಸತಾಯ ಅಂತ ಕೊಡ್ತಾರೆ. ಇಫ್ ಯು ಪ್ರಿಫರ್ ಫಾರ್ ವೆಜ್ ಸತಾಯ ಕೊಡ್ತಾರೆ. ಹಾಗೆ ದೇ ವಿಲ್ ಗಿವ್ ಯು ದಿಸ್ ಪೀನಟ್ ಚಟ್ನಿ ವಿಚ್ ಇಸ್ ಕೈಂಡ್ ಆಫ್ ಶೇಂಗಾ ಚಟ್ನಿ ತರ ಇರುತ್ತೆ. ಅಂಡ್ ಮೀ ಗೊರೆಂಗ್ ಬಂದು ನೂಡಲ್ಸ್, ಇಟ್ ವುಡ್ ಬಿ ಫಿಲ್ಡ್ ವಿತ್ ಆಮ್ಲೆಟ್ಸ್ ಆರ್ ಚಿಕನ್ಸ್. ನೆಕ್ಸ್ಟ್ ಡೇ ನಾವು ಸ್ವಲ್ಪ ಬೇಗ ಇದ್ವಿ, ನಮಗೆ ಊಟ ಎಲ್ಲ ಮುಗಿಸ್ಕೊಂಡು ಉಬ್ಬುದ್ ಹೋಗ್ಬೇಕಿತ್ತು. ಅಂಡ್ ದಿಸ್ ಇಸ್ ಆರ್ ರೂಮ್ ವ್ಯೂ. ಬಾಲಿಯಲ್ಲಿ ಮೋಸ್ಟ್ ಆಫ್ ದ ಪ್ಲೇಸಸ್ ಅಲ್ಲಿ ನೀವು ಈ ತರ ಸ್ವಿಚ್ ಬೋರ್ಡ್ ನೋಡ್ತೀರಾ. ಸೊ ಡೋಂಟ್ ಫರ್ಗೆಟ್ ಟು ಕ್ಯಾರಿ ಯುವರ್ ಯೂನಿವರ್ಸಲ್ ಅಡಾಪ್ಟರ್. ನಾವಿವಾಗ ಫ್ರೆಶ್ ಅಪ್ ಆಗಿ ಕೂಟ ಬೀಚಿಗೆ ಹೋಗ್ತಾ ಇದೀವಿ. ಈ ಸ್ಟ್ರೀಟ್ ಎಲ್ಲ ನೋಡಿದ್ರೆ ಆಲ್ಮೋಸ್ಟ್ ಗೋವಾದ ಕಲಂಗೂಟ್ ನೆನಪಾಗ್ತಿದೆ ನನಗೆ. ಮಾರ್ನಿಂಗ್ ಅಲ್ಲಿ ಅಷ್ಟೇನು ಹ್ಯಾಪ್ನಿಂಗ್ ಇರಲ್ಲ ಕೂಟದಲ್ಲಿ, ಬಟ್ ನೈಟ್ ಲೈಫ್ ಇಸ್ ಅಮೇಝಿಂಗ್. ಸೊ ನೈಟ್ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡಿ ಕೂಟ ಅಲ್ಲಿ. ಇಲ್ಲಿ ಜಸ್ಟ್ 9 ಗಂಟೆ ಆಗಿದೆ, ಬಟ್ ನೀವು ನೋಡ್ಬೋದು ಎಲ್ಲ ಶಾಪ್ಸ್ ಓಪನ್ ಆಗಿದೆ. ನಾವಿವಾಗ ವೇಸ್ಟ್ ಪ್ಯಾಕ್ ತಗೋಣ ಅಂತ ಈ ಶಾಪಿಗೆ ಬಂದಿದ್ದೀವಿ. ನೋಡಬೇಕು, ರೇಟ್ಸ್ ಎಲ್ಲ ತೀರಾ ಜಾಸ್ತಿ ಹೇಳ್ತಿದ್ದಾರೆ, ಬಟ್ ಅಷ್ಟು ವರ್ತ್ ಇಲ್ಲ ಅನ್ಸುತ್ತೆ ಆ ರೇಟ್ಗೆ. ಅವರು 150K IDR ಅಂತ ಹೇಳ್ತಿದ್ದಾರೆ ಒಂದು ಬ್ಯಾಗಿಗೆ, ವಿಚ್ ಇಸ್ ಟೂ ಕಾಸ್ಟ್ಲಿ. 150K IDR ಅಂದರೆ ನಮ್ಗೆ ಹತ್ತತ್ರ 800 rupees ಆಗುತ್ತೆ. ಫೈನಲಿ ನಾವು ಬಾರ್ಗೇನ್ ಮಾಡಿ 70K IDR ಒಪ್ಸಿದ್ದೀವಿ. ಆ್ಯಂಡ್ 70K IDR ಬಂದು 370 rupees ಆಗುತ್ತೆ ಇಂಡಿಯನ್ ಕರೆನ್ಸಿಯಲ್ಲಿ. ಸೊ ವಿ ಆರ್ ಆಲ್ ಸೆಟ್. ಇವಾಗ ಕೂಟ ಬೀಚಿಗೆ ಹೋಗ್ತಾ ಇದೀವಿ. ನೋಡ್ಬೇಕು, ಬ್ರೇಕ್ಫಾಸ್ಟ್ ಎಲ್ಲಾದ್ರೂ ಆನ್ ದ ವೇ ಸಿಕ್ಕಿದ್ರೆ ಮಾಡ್ತೀವಿ, ಇಲ್ಲ ವಾಪಸ್ ಬರ್ತಾ ನಮ್ಮ ಹೋಟೆಲ್ ಹತ್ರನೇ ಚೆನ್ನಾಗಿರೋ ರೆಸ್ಟೋರೆಂಟ್ಸ್ ಇದೆ, ಅಲ್ಲೇ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ಇಲ್ಲಿ ನೋಡ್ಬೋದು ನೀವು, ಈ ಅಜ್ಜಿದಿರು ಆಂಟಿದಿರೆಲ್ಲ ಮಸ್ತ್ ಸರ್ಫಿಂಗ್ ಮಾಡಕ್ ಹೋಗ್ತಿದ್ದಾರೆ ಬೀಚಿಗೆ. ನಮ್ಮ ಹೋಟೆಲಿಂದ ಕೂಟ ಬೀಚ್ ಏನು ಜಾಸ್ತಿ ದೂರ ಇರಲಿಲ್ಲ. ನಾನು ಹೋಟೆಲ್ ಡೀಟೇಲ್ಸ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆಲ್ಮೋಸ್ಟ್ ವಾಕೇಬಲ್ಲೇ ಇತ್ತು. ನೋಡ್ರಪ್ಪ, ಇದೇ ಕೂಟ ಬೀಚು. ಇಲ್ಲಿ ಎಳ್ನೀರು, ಬ್ರೇಕ್ಫಾಸ್ಟು ಎಲ್ಲ ಮಾರ್ತಿರ್ತಾರೆ. ಹಾಗೆ ನೀವು ವಾಟರ್ ಆಕ್ಟಿವಿಟೀಸ್ ಕೂಡ ಮಾಡ್ಬೋದು ಇಲ್ಲಿ. ವಾಟರ್ ಆಕ್ಟಿವಿಟೀಸ್ ಕಾಂಟ್ಯಾಕ್ಟ್ ಬೇಕಂದ್ರೆ ಬೀಚ್ ಅಪೋಸಿಟ್ ಸುಮಾರು ಸ್ಟಾಲ್ ಇದೆ, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ವಾಟರ್ ಆಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರೆ. ನಾವು ಇಂಡಿಯನ್ಸ್ ಹೆಂಗೆ ಬೆಳಗಾದ ತಕ್ಷಣ ಪೂಜೆ ಮಾಡಿ ದೇವ್ರಿಗೆ ಕೈ ಮುಗಿತೇವೋ, ಹಾಗೆ ಇವ್ರದ್ದೊಂದು ರಿಚುವಲ್ಸ್ ಇದೆ, ಆಫರಿಂಗ್ಸ್ ಅಂತ. ಈ ತರ ಆಫರಿಂಗ್ಸ್ ಇಡ್ತಾರೆ ಇವರೆಲ್ಲ ಕಡೆ. ನೀವು ಈ ತರ ಆಫರಿಂಗ್ಸ್ನ ಸುಮಾರು ಕಡೆ ನೋಡ್ಬೋದು, ಬಟ್ ಇನ್ ಕೇಸ್ ನೋಡಿದ್ರೆ ಅದನ್ನ ಮೆಟ್ಟಕ್ಕೆ ಹೋಗ್ಬೇಡಿ.
ಬೀಚಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಬ್ರೇಕ್ಫಾಸ್ಟ್ ಮಾಡಕ್ ಹೋಗ್ತಿದೀವಿ. ಬೀಚ್ ಆಪೋಸಿಟೇ ನಿಮಗೆ ಸುಮಾರು ಬ್ರೇಕ್ಫಾಸ್ಟ್ ಸ್ಟಾಲ್ ಎಲ್ಲ ಕಾಣುತ್ತೆ, ವಿಚ್ ಇಸ್ ಅಮೇರಿಕನ್ ಇಟಾಲಿಯನ್. ವಿ ವಾಂಟೆಡ್ ಟು ಟ್ರೈ ಸಮಥಿಂಗ್ ಅಥೆಂಟಿಕ್. ಸೊ ಅದಕ್ಕೆ ಹುಡುಕ್ತಾ ಇದೀವಿ. ಶುಡ್ ಸಿ. ಬಾಲಿಯಲ್ಲಿ ಎವ್ರಿ 2-3 ಕಿಲೋಮೀಟರ್ಸ್ಗೆ ನಿಮಗೆ ಮಾರ್ಟ್ ಅಂತ ಕಾಣುತ್ತೆ. ಸೊ ವಾಟರ್ ಬಾಟಲ್ಸ್ನೆಲ್ಲ ಅಲ್ಲೇ ಬೈ ಮಾಡಿ, ಯು ವಿಲ್ ಗೆಟ್ ಇಟ್ ಫಾರ್ ವೆರಿ ಚೀಪ್ ಪ್ರೈಸ್. ಇಲ್ಲ ನೀವು ಹೋಟೆಲ್ಸಲ್ಲೆಲ್ಲ ವಾಟರ್ ಬಾಟಲ್ಸ್ ಬೈ ಮಾಡ್ತೀರಾ ಅಂದರೆ ತುಂಬ ಕಾಸ್ಟ್ಲಿ ಬೀಳುತ್ತೆ. ನಾವು ನಮ್ಮ ಎಂಟೈರ್ ಟ್ರಿಪ್ಪಲ್ಲಿ ವಾಟರ್ ಬಾಟಲ್ಸ್ನ ಮಾರ್ಟಿಂದನೇ ಬೈ ಮಾಡಿದ್ದೀವಿ. ಆ್ಯಂಡ್ ಒಂದು ಫ್ಯಾಕ್ಟ್ ಏನಂದರೆ, ಎಲ್ಲರೂ ಅಂತಾರೆ ಬಾಲಿ ತುಂಬ ಚೀಪ್ ಅಂತ. ವಾಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಸ್ ಓನ್ಲಿ ಹೋಟೆಲ್ ಬುಕ್ಕಿಂಗ್ಸ್ ಆ್ಯಂಡ್ ಫ್ಲೈಟ್ ಬುಕ್ಕಿಂಗ್ಸ್ ನಿಮ್ಗೆ ಚೀಪಾಗಿ ಸಿಗ್ಬೋದು. ಬಟ್ ಫುಡ್ ಎಲ್ಲ ಇಲ್ಲಿ ಬೆಂಗಳೂರು ರೇಟೇ ಇದೆ. ಒಂದು ಕಾಫಿಗೆ ವಿ ಸಾ ಹಿಯರ್ ಲೈಕ್ 200 rupees. ನಾವು ಈ ಹೋಟೆಲಿಗೆ ಬಂದಿದ್ದೀವಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಡೀಸೆಂಟ್ ಪ್ರೈಸ್ ಇದೆ, ನೋಡಬೇಕು ಟೇಸ್ಟ್ ಹೇಗಿರುತ್ತೆ ಅಂತ. ಒಳ್ಳೆ ಬಲಿನೀಸ್ ಸಾಂಗ್ ಪ್ಲೇ ಮಾಡಿದ್ದಾರೆ ಇಲ್ಲಿ. ಒಂಥರ ವೈಬ್ ಸೆಟ್ ಇದೆ ಅಂತ ಹೇಳ್ಬೋದು. Vinay has ordered some coffee, Nescafe coffee and chicken wrap sandwiches. Nescafe coffee ಬಂದು ಇಲ್ಲಿ 12K ಇದೆ. 12K IDR ಅಂದರೆ 60 rupees. ನಾನು ಸ್ಕ್ರಾಂಬಲ್ಡ್ ಎಗ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದೆ. ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗೇ ಇತ್ತು, ಆ ಥರ ಏನು ಇಶ್ಯೂ ಇರಲಿಲ್ಲ. ಸೊ ಇಷ್ಟೆಲ್ಲ ಐಟಮ್ ಸೇರಿ ನಮ್ಮ ಬಿಲ್ ಬಂದು 1,02,000 rupees IDR ಆಯಿತು. 1,02,000 IDR ಅಂದರೆ 600 ರೂಪಾಯಿ, 600 rupees ಆಗುತ್ತೆ ಇಂಡಿಯನ್ ಕರೆನ್ಸಿಯಲ್ಲಿ. ಸೊ ದಟ್ಸ್ ಇಟ್ ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.